ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಸಿದ್ದು ಟೀಮ್ ಕೂಡ ಸದ್ಯಕ್ಕೆ ಅಲರ್ಟ್ ಆಗ್ಬಿಟ್ಟಿದೆ. ಈಗಾಗಲೇ ರಿಟ್ ಅರ್ಜಿ ರೆಡಿ ಮಾಡ್ಕೊಂಡಿದ್ದಾರೆ ವಕೀಲರ ತಂಡ. ರಾಜಕೀಯ ದುರುದ್ದೇಶದಿಂದ ಅನುಮತಿ ನೀಡಲಾಗಿದೆ, ಅಲ್ಲದೆ ಕಾನೂನಿನ ಮಾನ್ಯತೆಯನ್ನ ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ. ಸೀನಿಯರ್ ಅಡ್ವೊಕೇಟ್ ಪೊನ್ನಣ್ಣ ಕಚೇರಿಯಿಂದ ಅರ್ಜಿ ಕೂಡ ಸದ್ಯಕ್ಕೆ ರೆಡಿಯಾಗಿದೆ. ಹಾಗಾದ್ರೆ ಸಿಎಂ ಮುಂದಿರುವಂತಹ ಆಯ್ಕೆಗಳು ಏನ್ ಮಾಡಬಹುದು ಸಿಎಂ ಸಿದ್ದರಾಮಯ್ಯ ನೋಡ್ತಾ ಹೋಗೋಣ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು, ಇದು ಮೊದಲ ಮಾರ್ಗ. ಇದನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಘಂಟಾಘೋಷವಾಗಿ ಇಡೀ ಸರ್ಕಾರ ಹೇಳ್ತಾ ಇದೆ. ಇನ್ನು ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟ್ನಲ್ಲಿ ಸಿಎಂ ಪ್ರಶ್ನೆ ಮಾಡಬಹುದಾಗಿದೆ. ಹೈಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಈಗ ರಾಜ್ಯಪಾಲರು 4 ಜನರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿತ್ತು. ಅದು ಕೂಡ ಲೋಕಾಯುಕ್ತ ಕೊಟ್ಟಿರುವಂತಹ ದೂರು, ಲೋಕಾಯುಕ್ತ ಮಾಡಿಕೊಂಡಿರುವಂತಹ ಮನವಿ. ಯಾರ್ಯಾರು? ಕುಮಾರಸ್ವಾಮಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು ಮತ್ತು ನಿರಾಣಿ. ಸೊ ಲೋಕಾಯುಕ್ತ ದೂರು ಕೊಟ್ಟರೂ ಕೂಡ ಅಲ್ಲಿ ಕ್ಯಾರೆ ಅಂದಿಲ್ಲ. ಆದರೆ ಇಲ್ಲಿ ಮಾತ್ರ ಪ್ರಾಸಿಕ್ಯೂಷನ್ಗೆ ಇಷ್ಟು ಬೇಗ ಅನುಮತಿ ಹೇಗೆ ನೀಡಿದ್ರು ಅನ್ನುವಂತಹ ಪ್ರಮುಖ ಪ್ರಶ್ನೆ ಕೋರ್ಟ್ನಲ್ಲಿ ಕೇಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಈ ಪ್ರಶ್ನೆ ಕೂಡ ರೇಸ್ ಆಗೇ ಆಗುತ್ತೆ. ಇನ್ನು ರಾಜ್ಯಪಾಲರ ಆದೇಶ ರದ್ದು ಮಾಡುವಂತೆ ಸಿಎಂ ಕೋರಬಹುದಾಗಿದೆ. ಇನ್ನು ರಾಜಕೀಯ ಷಡ್ಯಂತ್ರದಿಂದ ಮಾಡಿದ್ದಾರೆ ಅಂತ ಆರೋಪಿಸಬಹುದು. ಅಂದ್ರೆ ಸಾಕಷ್ಟು ಎಕ್ಸಾಂಪಲ್ಗಳನ್ನ ಕಾಂಗ್ರೆಸ್ನ ನಾಯಕರು ನೀಡ್ತಾ ಇದ್ರು. ಬಿಜೆಪಿ ಏತರ ಗೌರ್ಮೆಂಟ್ ಯಾವ್ಯಾವ ರಾಜ್ಯದಲ್ಲಿ ಇದೆಯೋ, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಜಾರ್ಖಂಡ್ನಲ್ಲಿ ಹಿಂದೆ, ಈಗ ಮತ್ತೆ ಕರ್ನಾಟಕ, ಇಲ್ಲಿ ಎಲ್ಲ ತನಿಖಾ ಸಂಸ್ಥೆಗಳನ್ನ ಬಳಸಲಾಗ್ತಾ ಇದೆ, ಇಲ್ಲ ರಾಜ್ಯಪಾಲರ ಪ್ರಭಾವವನ್ನ ಬಳಕೆ ಮಾಡ್ತಾ ಇದೆ ಕೇಂದ್ರ ಬಿಜೆಪಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ರು, ಆರೋಪವನ್ನ ಮಾಡ್ತಾ ಇದ್ರು. ಅದೇ ಆರೋಪವನ್ನು ಕೂಡ ಇಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮೂಡಾದವರು ಬದಲಿ ನಿವೇಶನ ಕೊಟ್ಟಿದ್ದು ಅಂತ ವಾದಿಸಬಹುದಾಗಿದೆ. ಅದನ್ನೇ ಮೊದಲಿಂದಲೂ ಕೂಡ ವಾದಿಸ್ತಾ ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು ಸೈಟ್ ಕೊಡಿ ಅಂತ ಎಲ್ಲೂ ಕೇಳಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬಹುದು. ಈಗ ಈ ಕೆಸರೆ ಸರ್ವೆ ನಂಬರ್ ಇಂದ ನಮಗೆ ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಬೇಕು ಅನ್ನೋದನ್ನ ಎಲ್ಲೂ ಕೂಡ ಅವರು ಕೇಳಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಕೇಳದೇ ಇರೋದಕ್ಕೆ ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ. ಅದನ್ನೂ ಕೂಡ ಇಲ್ಲಿ ಹೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ನಾನು ಈ ಹಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಸಿಎಂ ವಾದ ಮಾಡಬಹುದು. ಇನ್ನು ಭಾಗಿಯಾಗದೇ ಇದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಟ್ರಿ ಅನ್ನೋದನ್ನ ಪ್ರಶ್ನೆ ಮಾಡುವಂತಹ ಎಲ್ಲಾ ಸಾಧ್ಯತೆ ಇದೆ. ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ದೂರುದಾರರು ಕೂಡ ಸದ್ಯಕ್ಕೆ ಅಲರ್ಟ್ ಆಗಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ದೂರುದಾರ ಟಿಜೆ ಅಬ್ರಹಾಂ. ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಬಳಿಕ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಮುಂದಿನ ನಡೆಯ ಬಗ್ಗೆ ರಾಜ್ಯಪಾಲರ ಜೊತೆ ಅಬ್ರಹಾಂ ಅವರು ಚರ್ಚೆ ಮಾಡಿದ್ದಾರೆ. ಈಗ ಸಂತೋಷವಾಗ್ತಿದೆ ನನಗೆ ಅನ್ನೋದನ್ನ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಹಾಗಾದ್ರೆ ಅಬ್ರಹಾಂ ಅವರಿಗೆ ಇರುವಂತಹ ಆಯ್ಕೆಗಳು ಏನೇನು ನೋಡ್ತಾ ಹೋಗೋಣ. ಅನುಮತಿ ಪತ್ರದ ಸಮೇತ ಲೋಕಾಯುಕ್ತಕ್ಕೆ ಅಬ್ರಹಾಂ ಅವರು ದೂರು ನೀಡುವಂತಹ ಸಾಧ್ಯತೆಗಳು ಇದೆ. ಇದು ಆಯ್ಕೆ ನಂಬರ್ 1. ಇನ್ನು ನೆಕ್ಸ್ಟ್ ಚಾಯ್ಸ್ ಏನಿದೆ ಅಂತ ನೋಡೋಣ. ನೇರವಾಗಿ ತಾವೇ ಕೋರ್ಟ್ನಲ್ಲಿ ಪಿಸಿಆರ್ ಫೈಲ್ ಮಾಡಬಹುದಾಗಿದೆ. ಇನ್ನು ಆಯ್ಕೆ 3, ಹೈಕೋರ್ಟ್ಗೆ ರಿಟ್ ಹಾಕಿ ಸಿಬಿಐ ತನಿಖೆಗೆ ಕೋರೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದು 3 ಆಯ್ಕೆಗಳು ಸದ್ಯಕ್ಕೆ ಅಬ್ರಹಾಂ ಅವರ ಮುಂದೆ ಇರುವಂಥದ್ದು. ಇದರಲ್ಲಿ ಯಾವ ಆಯ್ಕೆ ಅಬ್ರಹಾಂ ಅವರದ್ದಾಗುತ್ತೆ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅದರ ಜೊತೆಗೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಆಗಿರೋದ್ರಿಂದ ಇಲ್ಲಿ ಲೋಕಾಯುಕ್ತ ಆಗಿರಬಹುದು ಅಥವಾ ಪೊಲೀಸ್ ಆಗಿರಬಹುದು, SIT ಆಗಿರಬಹುದು, ಇದನ್ನ ಹೊರತುಪಡಿಸಿ ಸಿಬಿಐಗೆ ಇದರ ತನಿಖೆಯನ್ನ ವಹಿಸಿದರೆ ನಿಷ್ಪಕ್ಷಪಾತವಾಗಿರುವಂತಹ ತನಿಖೆ ಆಗಬಹುದು ಅನ್ನೋದನ್ನ ಕೋರ್ಟ್ನಲ್ಲಿ ಹೇಳುವಂತಹ ಸಾಧ್ಯತೆ ಕೂಡ ಇದೆ. ಅಬ್ರಾಮ್ ಅವ್ರು ನಮ್ಮ ಜೊತೆ ಮಾತಾಡ್ಸೋಗ್ತೀನಿ ಸರ್. ಗವರ್ನರ್ ಅವ್ರನ್ನ ಭೇಟಿಯಾಗಿ ಬಂದಿದ್ದೀರಿ ಸರ್, ಏನು ಮತ್ತೆ ಭೇಟಿಯಾಗಿ ಬಂದ್ರಿ ಸರ್? ಸ್ವಲ್ಪ ಸ್ಪಷ್ಟತೆ ಬೇಕಾಗಿತ್ತು, ನನಗೆ ಬೇಕಾಗಿತ್ತು, ಆ ಕ್ಲಾರಿಟಿಗೆ ಹೋಗಿದ್ದೆ, ಸಿಕ್ತು ಸರ್. ಸಿಎಂ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೂಡ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನನಗೆ ರಾಜೀನಾಮೆಗೂ ನನಗೂ ಸಂಬಂಧ ಇಲ್ಲ. ಅವ್ರು ನೈತಿಕ ಅವರೇ ಎತ್ಕೋತಾರೋ ಇಲ್ಲ ಬಿಡ್ತಾರೋ, ಅವ್ರು ಬಿಟ್ಟಿರೋದು. ನಾನು ರಾಜಕಾರಣ ಮಾಡ್ತಾ ಇಲ್ಲ, ಬರೀ ಕೇಸು. ಸರ್, ನೀವು ಕೊಟ್ಟಂತ ಕಂಪ್ಲೇಂಟ್ ಆಧಾರದ ಮೇಲೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರುವಂತ ಸರ್, ಏನು ಹೇಳ್ತೀರಾ? ನನಗೆ ಸಂತೋಷ, ನಮ್ಮ ಅಪ್ಲಿಕೇಶನ್ ಕನ್ಸಿಡರ್ ಆಗಿದೆ, ನನಗೆ ಅದರಲ್ಲಿ ಸಂತೋಷ ಇದೆ. ಅವರು ಕೂಡ ಕಾನೂನು ಹೋರಾಟ ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ ಅಂತಿದ್ದಾರೆ. ತಾವೇನು KV10 ಹಾಕ್ಬೋದಾ ಸರ್? ಅವರಿಗೆ ಸಂಪೂರ್ಣ ಅಧಿಕಾರ ಇದೆ, ಅದನ್ನು ಅವ್ರು ಚಲಾಯಿಸ್ತಾರೆ. ವೆಲ್ಕಮ್. ನಾವು KV10 ಹಾಕ್ತೀವಿ. ಸರ್, ಒಂದು ಪ್ರಶ್ನೆ ಸರ್, ತಾವು ಹಿಂದೆ ಧರ್ಮಸಿಂಗ್ ಅವ್ರ ಮೇಲೆ, ಕುಮಾರಸ್ವಾಮಿ ಅವ್ರ ಮೇಲೆ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಿ, ಅವ್ರು ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಗವರ್ನರ್ ಹತ್ರ ಕೇಳಿಲ್ಲ, ಅದು ಬೇರೆ. ಆಗ ಕಾನೂನು
ಇವತ್ತಿರೋ ಕಾನೂನಲ್ಲ. ಸೊ ಇಟ್ ವಾಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ಇದಿಷ್ಟು ಟಿಜೆ ಅಬ್ರಾಮ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.